ತೆಗಿಯೋವಾಗ ನೋಡ್ತಕ್ಕ ಬನ್ನಿ. ಯಾ ಹಸು ಓನರ್ ನಂಬೇಡ್ರಿ, ತೊಟ್ಟು ಹೋಗಿದ್ರೂ ಹೇಳಲ್ಲ ಕಳ್ರು. ಅರ್ಥ ಆಯ್ತಾ? ಅದು ಮೈನ್ ನೋಡ್ಕೊಳ್ರಿ ಫಸ್ಟ್. ಇಲ್ಲ ಮುಂಚೆ ಹಾಲು ಎಲ್ಲದಕ್ಕೂ ಬೆಸ್ಟ್ ವಾಸಿ ಅಂದ್ರೆ ಹಾಲು ಕರಿಯೋ ಹಸು ತಂದ್ಬಿಟ್ರೆ ಸೂಪರ್. ಅಂದ್ರೆ ಇಳಿದಿರೋ ಹಸು ತಂದ್ರೆ ಹಾಲು ಕರು ಹಾಕಿ ಹಾಲು ಕರ್ದು ನೋಡ್ಬಿಟ್ಟು ತಂದ್ರೆ ಅದಷ್ಟು ಒಳ್ಳೆ ಕೆಲಸ ಯಾವ್ದು ಇಲ್ಲ ರೈತರಿಗೆ ಹೇಳೋದು ನಾನು. ಈಗ ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ ಏನ್ ಹೇಳ್ತೀರಿ ಸರ್ ನಿಮ್ಮಿಂದ? ನಾವು ಹೊಸದಾಗಿ ಸ್ಟಾರ್ಟ್ ಮಾಡೋರು ಸರ್ ಫಸ್ಟ್ ಸ್ಟಾರ್ಟಿಂಗ್ ಲಾಟ್ ಹಾಕೊಂಬಾರ್ದು, ಒಂದ್ 2 ಡೋಸ್ ಹಾಕೊಳ್ರಿ. 3-4 ತಿಂಗಳಾದ್ಮೇಲೆ ನಿಮ್ಗೆ ಅನುಭವ ಆಗುತ್ತೆ. ಅರ್ಥ ಆಯ್ತಾ? ಆಮೇಲೆ ಬೇಕಾದ್ರೆ ನಿಮ್ಕ ಅನುಭವ ಆದ್ಮೇಲೆ ನೀವು ಹಾಕೊಂಡು ಹೋಗ್ತಾ ಇರಿ. ಆತರ ಮಾಡಿದ್ರೆ ನಾನು ಅಂತ ಅಷ್ಟೇ ಸರ್. ಫಸ್ಟ್ 1, ಆಮೇಲೆ ಅದ್ ಮಾರ್ದ್ಮೇಲೆ 2 ತಂದೆ, 2ರಿಂದ 4 ಆಯ್ತು. 6 ಹಸುನಲ್ಲಿ ಇಷ್ಟು ದೊಡ್ಡ ಮಾಡಿದ್ವಿ. 6 ಹಸುಕ್ ಹಾಕಿದ್ದು ನಾನು 3,30,000 ಬಂಡವಾಳ ಹಾಕಿದ್ದು. ಇವಾಗ ನಿಮ್ದು ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಸರ್? 5 ವರ್ಷ ಆಯ್ತು ಸರ್. 5 ವರ್ಷ ಕಂಪ್ಲೀಟ್ ಆಯ್ತು. 5 ವರ್ಷ ಕಂಪ್ಲೀಟ್ ಆಯ್ತು. ಈ ಮತ್ತೆ ಕೆಚ್ಚಲ್ ಬಾಬು ಅಂತಾರಲ್ಲ ಸರ್, ಅದು ಬಂದ ಕೆಂಚಲ್ ಬಾವು ಬರ್ತದೆ. ಅದೊಂದು ಸೀಸನ್ ಯಾವಾಗ ಅಂದ್ರೆ ಈ ಟ್ರೆಂಡಿಗೆಲ್ಲ ಬರ್ತದಲ್ಲ ಅವಾಗ ಬರುತ್ತೆ. ಅದ್ರಲ್ಲಿ ಇನ್ನೊಂದ್ ಏನ್ ಬರ್ತದೆ ಅಂದ್ರೆ ನಾವು ಹಾಲು ಕರೆಕ್ಟ್ ಚೆನ್ನಾಗಿ ಕರ್ಕೊಬೇಕು. ಹಾಲು ಕೆಂಚಲಲ್ಲಿ ಬಿಡಬಾರ್ದು. ಕೆಂಚಲಲ್ಲಿ ಬಿಟ್ಟಿದ್ದೀರ ಅಂದ್ರೆ ಕೆಂಚಲ್ ಬಾವು ಆರಾಮಾಗಿ ಆಟೋಮೆಟಿಕ್ ಸ್ಟಾರ್ಟ್ ಆಗ್ತದೆ. ನೀವು ಹಾಲು ಕರೆಕ್ಟ್ ಆಗಿ ಕೆಂಚಲಲ್ಲಿ ಬಿಡ್ದಿರ ಕರ್ಕೊಳ್ರಿ, ಯಾವ ತಿಂಡಿನೂ ಏನು ಮಾಡಲ್ಲ, ಯಾವ ಬಿಸಿನೂ ಏನು ಮಾಡಲ್ಲ. ನೀವು ಆತರ ಏನಾರ ಫೇಸ್ ಮಾಡಿದ್ರೆ ಸರ್? ಮಾಡಿದ್ವಿ. ಅಂದ್ರೆ ನೀವೇ ಏನೇನು ಫೇಸ್ ಮಾಡಿದ್ರಿ ಸರ್? ಅದೇ ಸರ್, ಕೆಂಚಲ್ ಬಾವು ಬಂದಾಗ ನಾನು ಮಾಡಿದ್ದೀನಿ. ನಮ್ಗೆ ಅನುಭವ ಇಲ್ದಿರೋ ಸ್ಟಾರ್ಟಿಂಗ್ ಅಲ್ಲಿ ಹಾಲು ಕರೆಯೋದು ನಾವು ಅವಾಗ ಕೈಯಲ್ಲಿ ಕರೀತಾ ಇದ್ದು, ಈ ಕೈಯ ನೋವು ಬಂದ್ಬಿಡೋದು ಟ್ರೈನಿಂಗು. ಆಮೇಲೆ ಅದು ಹಾಲು ನಿಂತೋಗ್ಬಿಟ್ಟು ಕೆಂಚಲ್ ಬಾವು ಬಂದಿರೋದು ಅನುಭವಿಸಿದ್ವಿ. ಈಗ ನಾನು 3 ವರ್ಷದಿಂದ ಯಾವ ಕೆಂಚಲ್ ಬಾವು ಇಲ್ಲ ನನಗೆ. ಚೆನ್ನಾಗಿ ಅಭ್ಯಾಸ ಇದಾಯ್ತು. ಈಗ ಒಂದ್ ವೇಳೆ ರೈತರು ಕೆಂಚಲ್ ಬಾವು ಬಂದ್ರೆ ಅದು ಯಾವ ತರ ಸರ್? ಕೆಂಚಲ್ ಬಾವು ಬಂದ್ರೆ ಏನು ಇಲ್ಲ, ಆರಾಮಾಗಿ ಹೋಗಿ ಟ್ಯೂಬ್ ಇದೆ ಬರ್ತದೆ, ಇಲ್ಲ ಜಂಟಾ ಮಿಷಿನ್ ಅಂತ ಬರ್ತದೆ, ಜಂಟಾವಿಟ ಅಂತ ಒಂದು ಇಂಜೆಕ್ಷನ್. ಅದನ್ನೇ ನೀವು ಒಂದು 5 ml ನೀವು ಕೆಂಚಲ್ಗೆ ಹಾಕೊಂಡ್ರೆ ಆ ತೊಟ್ಟಿಗೆ ವಾಸಿ ಆಗುತ್ತೆ. ಅದು ಅದ್ರ ಮೇಲೆ ಆಗಿಲ್ಲ ಅಂದ್ರೆ ಡಾಕ್ಟರ್ ಕರ್ಸ್ಕೊಳ್ಳಿ, ಮಾಡಿಸ್ಕೊಳ್ಳಿ. ಈಗ ನಿಮ್ಗೆ ಎಲ್ಲ ಡಾಕ್ಟರ್ ಎಲ್ಲ ಹೆಲ್ಪ್ ಮಾಡ್ತಾರೆ? ಇಲ್ಲ ನಾನು ಸಾಮಾನ್ಯವಾಗಿ ಡಾಕ್ಟರ್ ಕರೆಯಲ್ಲ, ನಾನು ಸಮಯ ಹಾಕೋಬೇಕು ಮಾತ್ರ ಕರಿತೀನಿ. ಏನಾದ್ರು ರಕ್ತ ಬಾವು ಬರುತ್ತಲ್ಲ, ರಕ್ತ ಕಲ್ಲು ಬಾವು ಬರ್ತದೆ, ಆ ಕಲ್ಲು ಬಾವು ಬಂದ್ರೆ ಡಾಕ್ಟರ್ ಕರ್ಕೊಂತೀನಿ. ಮತ್ತೆ ಏನಾದ್ರು ದೊಡ್ಡ ಕಾಯಿಲೆ ಬಂದ್ರೆ ಮಾತ್ರ ಡಾಕ್ಟರ್ ಕರ್ಕೊಂತೀನಿ. ಈ ಸಣ್ಣಪ್ಪನ ಈ ಬಾವು ಬಂದ್ರೆ, ಜ್ವರ ಬಂದ್ರೆ, ಕುಂದು ಬಂದ್ರೆ ನಾನು ಇಂಜೆಕ್ಷನ್ ಮಾಡ್ಕೊತೀನಿ. ಈಗ ಹೊಸದಾಗಿ ಹಸು ತರೋರಿಗೆ ಯಾವ ತರ ನೋಡಿ ತಗೋಬೇಕು ಒಂದು ತೋರಿಸಿ ಸರ್. ಹೊಸದಾಗ ಹಸು ತರ ನೋಡಿ ಬನ್ನಿ. ಇದು ನೋಡಿ ಸರ್, ಇದು ಮನೆಗೆ ಹುಟ್ಟಿರೋದು. ಇಲ್ಲಿ ಈ ಕಡೆ ಬಂದ್ಬಿಟ್ಟು ತೋರಿಸ್ಬಿಡ್ತೀನಿ. ಅಲ್ಲಿ ಬನ್ನಿ ಸರ್, ಹಂಗೆ ತಳಮ್ಮ ಹೋಮ ಹೋಗ ಆ ಕಡೆ ನೋಡಿ. ಈ ತರ ಸೈಜ್ ನೋಡ್ರಿ ರೈತ ಬಂದವ್ರೆ, ನೋಡ್ಕೊಳ್ಳಿ. ಹೊಸದಾಗ ಹಸು ತರೋರು ನಾನು ಕೊಂಬು ಇದು ಬೋಡಿ ಮಾಡ್ಸಿಲ್ಲ, ಏನು ನನ್ಗೆ ಅನುಭವ ಇಲ್ದಿರ ನಾನು ಸ್ಟಾರ್ಟಿಂಗ್ ಅಲ್ಲಿ ಕಟ್ಕೊಂಡು. ಅರ್ಥ ಆಯ್ತಾ? ನೋಡಿ ಈ ತರ ಈ ಮೆಡ್ಸಿರ ಅಗಲ ಇರ್ಬೇಕು, ಇದು ಲೆವೆಲ್ ಆಗಿ ಇರ್ಬೇಕು. ನೋಡ್ಕೊಳ್ಳಿ, ಇದು ಲೆವೆಲ್ ಆಗಿ ಇರ್ಬೇಕು. ಇಲ್ಲಿ ಹಾಲಿನ ನರ ಬರುತ್ತೆ ಸರ್, ಇಲ್ಲಿ ಹಾಲಿನ ನರ ದಪ್ಪ ಇರ್ಬೇಕು. ಆಮೇಲೆ ಈ ತೊಟ್ಟು ನೋಡಿ, ಈ ತೊಟ್ಟು 4 ಒಂದೇ ಲೆವೆಲ್ ಆಗಿ ಇರ್ಬೇಕು. ಇರ್ಬೇಕು. ಆ ತರ ನೋಡಿ ತಕೊಳ್ರಿ. ಅದು 4 ಲೆವೆಲ್ ಆಗಿ ಇರ್ತದೆ. ನಾವು ಅಲ್ಲಿ ನೋಡಿದಾಗ ಏನಾಗುತ್ತೆ, ಒಂದು ತೊಟ್ಟು ಬ್ಲಾಕ್ ಆಗಿರ್ತದೆ, ಒಂದು ತೊಟ್ಟು ಬ್ಲಾಕ್ ಆಗಿ. ಮೊನ್ನೆ ಒಂದು ಹಸು ಮಾರ್ದಕ್ಕೆ ಸರ್ ನಾನು. ಅದು ಏನಂದ್ರೆ 2 ಹೆಣ್ಕರು ಕೊಟ್ಟಿತ್ತು, ಅದು ಮೊನ್ನೆ ಓರಿಕರು ಹಾಕಿತ್ತು. ಅದನ್ನ ಯಾರೋ ಬಂದು ಕೇಳಿದ್ರು ಬೇಕೇ ಬೇಕು ಅಂತ. ನಾನು ಹೇಳ್ಬಿಟ್ಟೆ ಕೊಟ್ಟೆ, ನೋಡಪ್ಪ ಇದು 3 ತೊಟ್ಟು, ನನ್ನ ಬೆಲೆ ಇಷ್ಟು ತಕೊಂಡು ಹೋಗಂತೆ. ಆಯ್ತು, ಏನೋ ಒಂದ್ 2,000 ಹೆಚ್ಚು ಕಮ್ಮಿ ಮಾಡಿದ್ರು ತಕೊಂಡು ಹೋದ್ರು ಸರ್ ಅವರು. ಹಂಗೆ ನೋಡ್ಕೊಂಡು ತಕೊಂಡು ಹೋಗ್ಬೇಕು. ರೈತರು ಸುಳ್ಳು ಹೇಳ್ಬೇಡ್ರಿ ಹಸುಗಳಲ್ಲಿ. ಸುಳ್ಳು ಹೇಳಿದವ್ರು ಯಾರು ಉದ್ಧಾರ ಆಗಲ್ಲ, ಹಸುಗಳಲ್ಲಿ ಮಾತ್ರ. ನನ್ನ ಅನುಭವದಲ್ಲಿ ನಾನೇ ಕಣ್ಣಾರೆ ನೋಡಿದ್ದೀನಿ. ನನಗೆ ಮೋಸ ಮಾಡ್ಕೊಟ್ಟವ್ರೆ ನಾನೇ ನೋಡಿದ್ದೀನಿ. ನೀವು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡಿ? ಸರ್ ನಾನು ಇಲ್ಲಿ ಬೆಳಗ್ಗೆ 3:45 ಇಲ್ಲಿ ಬರ್ತೀನಿ. 6:15 ತೊಳೆದಿದ್ದು, ಆ ಕಡೆ ತೊಳೆಯೋದು, ಈ ಕಡೆ ತೊಳೆಯೋದು. 6:15 ಹಾಲು ಕರೆದು ಬಿಟ್ಟು 6:15 ತಿಂಡಿ ಕೊಟ್ಟು ಎಲ್ಲ ಮುಗಿಸ್ಬಿಡ್ತೀನಿ. ಈಗ ಯುವ ರೈತರು ಜಾಸ್ತಿ ಇದನ್ನೇ ಮಾಡ್ತಿದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ಯುವ ರೈತರು ಮಾಡ್ಲಿ, ಸಂತೋಷ ಏನಿಲ್ಲ. ಆದ್ರೆ ಮಾಡೋವಾಗ ಆತರ ಪಟ್ಟು ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಸಣ್ಣದಿಂದ ದೊಡ್ಡದ್ ಮಾಡ್ಕೊಡ್ರಿ. ಒಂದೇ ಸಲ ದೊಡ್ಡದಿಂದ ಸಣ್ಣಕ್ ಬರ್ಬೇಡ್ರಿ, ಸಣ್ಣ ಮಾಡ್ಕೊಂಡು ಹೋಗ್ಬೇಡ್ರಿ. ಸಣ್ಣದಿಂದ ದೊಡ್ಡದ್ ಮಾಡ್ಕೊಡ್ರಿ. ತುಂಬಾ ಜನ ಅಂತಿದ್ದಾರೆ ಡೈರಿ ಫಾರ್ಮ್ ಲಾಸ್ ಆಗುತ್ತೆ. ಯಾವ ಲಾಸ್ ಆಗಲ್ಲ ಸರ್, ಅದು ಯಾವ ಲಾಸ್ ಆಗಲ್ಲ. ನಾವು ಮಾಡೋ ರೀತಿಯಲ್ಲಿ ಮಾಡ್ಕೊಬೇಕು. ನನಗೆ ಸರ್, ನಾನು 5 ವರ್ಷದಿಂದ ನನಗೇನು ಲಾಸ್ ಏನು ಕಾಣಿಸಿಲ್ಲ. ಅಸಲಲ್ಲಿ ಏನೋ ನನಗೇನು ಲಾಸ್ ಏನು ಕಾಣಿಸಿಲ್ಲ. ಏನೋ ನಮ್ಮ
ವ್ಯವಹಾರ ನಡೀತಾ ಇರ್ತದೆ, ಹಾ, ಹೋಗ್ತಾ ಇರ್ತದೆ. ಹ್ಮ್. ಈಗ 2 ತಿಂಗಳಿಂದ ಸ್ವಲ್ಪ ಲಾಸ್ ಆಗ್ತಾ ಇದೆ. ಯಾಕಂದ್ರೆ ಬೇಸಿಗೆ ಟೈಮಲ್ಲಿ. ಬೇಸಿಗೆ ಟೈಮು ಹಾಲು ಕಮ್ಮಿ ಆಗಾಯ್ತು. ಹಾಂ ಸರ್. ಅದ್ರಲ್ಲಿ ಕಬ್ಬ ಬಂದ್ಬಿಡ್ತಲ್ಲ, ಎಲ್ಲ ಕಬ್ಬಾಗಿದೆ. ಹಾಂ ಈಗೆಲ್ಲ ಎಲ್ಲ ಕಬ್ಬ ಇದೆ ಸರ್, ಎಲ್ಲ ಕಬ್ಬು 3 ತಿಂಗಳು 4 ತಿಂಗಳು 2 ತಿಂಗಳು ಎಲ್ಲ ಕಬ್ಬಾಗಿದೆ. ಹಾಂ ಸರ್. ಹಾಲು ಕಮ್ಮಿ ಆಯ್ತು ಹಾಂ ಸರ್, ಅದಕ್ಕೆ ನಾನು ಸುಮ್ಮನೆ. ಓಕೆ ಥ್ಯಾಂಕ್ಸ್ ಸರ್.